ಸಮಯ ಮುಗೀತು. ಇವತ್ತು ದೇಶದಲ್ಲಿ ಈ ಹುಡುಗನಿಂದಾಗಿ ಅಶಾಂತಿ ತುಂಬಿದೆ. ಇವನಿಲ್ಲಿ ಸಾವಿನ ಎದುರಿಗೆ ಶಾಂತನಾಗಿದ್ದಾನೆ. ನಾವೆಲ್ಲರೂ ನಮ್ಮ ದೃಷ್ಟಿಲಿ ಪಾಪಿಗಳಾಗ್ಬಿಟ್ವಿ. ನೀವೀಗೆ ನೇಣು ಹಗ್ಗಕ್ಕೆ ಮೇಣ ಯಾಕೆ ಹಚ್ತೀರಾ? ಎಷ್ಟೋ ಜನರನ್ನ ನೇಣಿಗೆ ಹಾಕಿದ್ದೀನಿ, ಆದ್ರೆ ಈ ಹುಡುಗನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ರೆ ನನಗ್ ಮನ್ಸೇ ಬರ್ತಿಲ್ಲ. ಮೊದಲನೇ ಸಲ ನಾನೇನೋ ಪಾಪ ಮಾಡ್ತಿದ್ದೀನಿ ಅನ್ನಿಸ್ತಾ ಇದೆ. ಅನು ಚಿಕ್ಕಮ್ಮ ನನ್ನ ಕುದಿರಾ ಮಣ್ಣನ ಹತ್ರ ಕರ್ಕೊಂಡು ಹೋಗಿ, ಈಗಲೇ ಕರ್ಕೊಂಡು ಹೋಗಿ. ಅನು ಚಿಕ್ಕಮ್ಮ ಕೇಳು, ಮೊದ್ಲು ಇಲ್ಲಿ ಕೂತ್ಕೋ. ಅವನಿರೋದು ಕೋಲ್ಕತ್ತಾದಲ್ಲಿ, ಇಲ್ಲಿಂದ ತುಂಬಾ ದೂರ. ಹೇಗ್ ಹೋಗಕ್ ಸಾಧ್ಯ ಹೇಳು? ಮತ್ತೆ ಮಕ್ಕಳೆಲ್ಲ ಅಲ್ಲಿಗೆ ಹೋಗ್ಬಾರ್ದು. ನೀವು ದೊಡ್ಡವರು, ನೀವ್ಯಾಕೆ ಹೋಗ್ಲಿಲ್ಲ? ನೀವು ಅವ್ರನ್ನ ತುಂಬಾ ಪ್ರೀತಿ ಮಾಡ್ತೀರಾ ಅಲ್ವಾ? ನನಗ್ ಹೋಗಕ್ಕಾಗ್ಲಿಲ್ಲ. ನನಗ್ ನೋಡಕ್ಕಾಗಲ್ಲ ಸುಬ್ಬಿ. ನಾನು ಹೇಗ್ ಹೋಗ್ಲಿ? ಹೇಗ್ ಅವನ್ನ ನೇಣುಗಂಬಕ್ಕೆ ಹಾಕೋದನ್ನ ನೋಡ್ಲಿ? ಅದನ್ನೆಲ್ಲ ನೋಡಕ್ ತುಂಬಾ ನೋವಾಗುತ್ತೆ. ತುಂಬಾ ನೋವಾಗುತ್ತಲ್ವಾ? ಇನ್ ಸ್ವಲ್ಪ ಹೊತ್ತಲ್ಲೇ ಕುದಿರಾಮ ಹೋಗ್ಬಿಡ್ತಾನೆ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಡ್ತಾನೆ. ಈ ವಿಷಯನ ಕುದಿರಾಮ ಅಕ್ಕನ ಹತ್ರ ಹೇಗೆ ಹೇಳಿ? ಸುಬಿ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಸುಬಿ, ನಿಂತ್ಕೋ ಸುಬಿ, ಓಡ್ಬೇಡ. ದೇವ್ರೆ, ಕುದಿರಾಮಣ್ಣಂಗೆ ಯಾವ್ದೇ ಶಿಕ್ಷೆ ಆಗದಾರಾಗ ನೋಡ್ಕೋ. ಕುದಿರಾಮಣ್ಣಂಗೆ ಯಾವ್ದೇ ತೊಂದರೆ ಆಗ್ಬಾರ್ದು. ಅವರು ತುಂಬಾ ಚಿಕ್ಕವರು. ಅವ್ರನ್ನ ಕಾಪಾಡೋ ಹೊಣೆ ನಿಂದೆ. ಕಾಪಾಡ್ತೀಯ ಅಲ್ವಾ ದೇವ್ರೆ? ಕುದಿರಾಮ್,
ಕುದಿರ ಇಷ್ಟು ಚಿಕ್ಕ ವಯಸ್ಸಿಗೆ ದೇಶಕ್ಕೋಸ್ಕರ ನಗ್ತಾ ನಗ್ತಾ ಪ್ರಾಣ ಕೊಟ್ಟೆ. ಯಾರನ್ನ ನೋಡಿ ನಗ್ತಿದ್ಯಾ ಖುದಿರಾಮ್? ಬ್ರಿಟಿಷರನ್ನ ನೋಡ? ಇಲ್ಲ ಎದುರಿಗಿರೋ ಕಷ್ಟಗಳನ್ನ ದಾಟದೆ ಹೀಗೆ ಹೇಡಿಯಾಗಿ ನಿಂತಿರೋ ನನ್ನಂಥವ್ರನ್ನ ನೋಡಿನ? ಒಬ್ಬ ವೀರನಿಗೆ ಸಾವು ಬರೋಕ್ ಸಾಧ್ಯನಾ? ಸಾಧ್ಯನೇ ಇಲ್ಲ. ಖುದಿರಾಮ್ ಎಲ್ಲರ ಮನಸ್ಸಲ್ಲೂ ಜೀವಂತವಾಗಿರ್ತಾನೆ. ಇವತ್ತು ಇಡೀ ದೇಶ ಒಂದಾಗಿ ಖುದಿರಾಮರ್ ಜೊತೆ ನಡೀತಿದೆ. ನನ್ನ ತಮ್ಮ ಏನಾದ್ರೂ ಇದೇ ದಾರಿಯಲ್ಲಿ ಸಾಕ್ತೀನಿ ಅಂದ್ರೆ ಆಗ ನಾನು ಏನ್ ಮಾಡ್ಲಿ? ನೀವ್ ಏನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ, ಆದ್ರೆ ನನ್ನ ಕೊನೆ ಉಸಿರಿರೋವರೆಗೂ ನಾನು ಅವನ ಜೊತೆ ಆಗಿರ್ತೀನಿ. ನಾವು ಹೊರಡ್ತೀವಿ. ಈ ಹೂನ ತಗೊಂಡು ಹೋಗಿ ಸುಭಾಷಿಗೆ ಕೊಡ್ತೀನಿ. ಇಲ್ಲಿ ನಡೆದಿದ್ದನ್ನ ಅವನಿಗೆ ಹೇಳ್ತೀನಿ. ಸುಭಾಷ್ಗೂ ಗೊತ್ತಾಗಬೇಕು ಖುದಿರಾಮ್ ಹೇಗೆ ದೇಶಕ್ಕಾಗಿ ಪ್ರಾಣ ಕೊಟ್ಟ ಅಂತ. ಯಾವುದೇ ವಿಷಯನೂ ಚಿಂತಿಸ್ದೆ ನಗ್ತಾನೆ ಹುತಾತ್ಮರಾಗ್ಬೋದು ಅನ್ನೋದನ್ನ ಕಲ್ಸ್ಕೊಟ್ಟು ಹೋದ. ಸುಭಿ, ಓಯ್ ಸುಭಿ, ಏನೋ ಇದೆಲ್ಲ? ಕೈಯಲ್ಲಿ ಪುಸ್ತಕ ಆದ್ರೆ ಮನ್ಸೆಲ್ಲೋ ಇದೆಯಲ್ಲ. ಸುಭಿ ಬಾರೋ, ಹೊಸ ಪುಸ್ತಕದಿಂದ ಚೆನ್ನಾಗಿರೋ ಕತೆ ಹೇಳ್ತಿದ್ದಾರೆ, ಬಾ ಕೇಳೋಣ. ನನ್ಗೆ ಆ ಪುಸ್ತಕದಲ್ಲಿರೋ ಕತೆಗಳನ್ನ ಕೇಳಕ್ಕೆ ಸ್ವಲ್ಪನೂ ಮನ್ಸಿಲ್ಲ ಚಿಕ್ಕಮಾವ. ನೀನ್ ಏನ್ ಯೋಚಿಸ್ತಿದ್ಯಾ? ಖುದಿರಾಮ್ ಅಣ್ಣನ ಬಗ್ಗೆ. ಇವತ್ತು ಅವ್ರ ಬಗ್ಗೆ ಕೇಳಿ ನಂಗೆ ತುಂಬಾ ನೋವಾಗ್ತಿದೆ. ಇವತ್ತು ಅವ್ರನ್ನ ನೇಣಿಗೆ ಹಾಕಿದ್ರು. ಸುಮ್ನಿರು ಸುಭಿ, ಯಾರಾದ್ರೂ ಕೇಳಿಸ್ಕೊಂಡ್ಬಿಡ್ತಾರೆ. ಸುಭಿ, ಭಾವನವ್ರಿಗೇನಾದ್ರೂ ಗೊತ್ತಾದ್ರೆ ತುಂಬಾ ಕೋಪ ಮಾಡ್ಕೋತಾರೆ. ಏನ್ ಮಾಡ್ಲಿ ಚಿಕ್ಕಮಾವ, ನಾನು ಎಷ್ಟೇ ಪ್ರಯತ್ನ ಪಟ್ರು ಆ ವಿಷಯನ ನನ್ನಿಂದ ಮರೆಯಕ್ಕಾಗ್ತಾ ಇಲ್ಲ. ನಿಮಗ್ ಗೊತ್ತಾ ಚಿಕ್ಕಮಾವ, ಖುದಿರಾಮ್ ಅಣ್ಣ ದೇಶಕ್ಕೋಸ್ಕರ ತಮ್ಮ ಪ್ರಾಣನೇ ಕೊಟ್ರು. ದೇಶಕ್ಕೋಸ್ಕರ ಪ್ರಾಣ ಕೊಡೋದ್ರಿಂದ ಏನ್ ಲಾಭ? ಲಾಭ ನಷ್ಟಗಳ ಬಗ್ಗೆ ಪ್ರತಿಯೊಬ್ರು ಯೋಚಿಸೋದಿಲ್ಲ ಮಾವ. ಶರತಣ್ಣ, ಖುದಿರಾಮ್ನಂತಹ ಯುವಕರು ಕೇವಲ ದೇಶದ ಬಗ್ಗೆ ಯೋಚಿಸ್ತಾರೆ. ಒಂದಲ್ಲ ಒಂದಿನ ನಾವು ಖಂಡಿತ ಸ್ವತಂತ್ರರಾಗ್ತೀವಿ. ಆ ದಿನ ಎಲ್ರಿಗೂ ಅರ್ಥ ಆಗುತ್ತೆ. ಖುದಿರಾಮ್ನಂತಹ ಯುವಕನ ಬಲಿದಾನವೇ ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ದು ಅಂತ. ನೀವ್ ಇಲ್ಲಿಗೆ ಬಂದಿದ್ದು ಒಳ್ಳೇದಾಯ್ತು ಶರತಣ್ಣ. ನೀವಿಲ್ದೇ ಇರೋದ್ರಿಂದ ನಂಗೆ ಯಾರ ಜೊತೆನೂ ಮಾತಾಡಕ್ ಮನ್ಸೇ ಇರ್ಲಿಲ್ಲ. ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಪ್ರೋಮಿ ಅಕ್ಕ, ಪ್ರಭಾ ಅಕ್ಕ, ಬೇಗ ಬನ್ನಿ, ಶರತಣ್ಣ ಬಂದಿದ್ದಾರೆ. ನಾನು ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ ಶರತಣ್ಣ. ನನಗೆ ಗೊತ್ತು ಸುಬಿ, ನೀನು ಖುದಿರಾಮ್ ಬಗ್ಗೆ ತಿಳ್ಕೋಬೇಕು ತಾನೆ. ತಗೋ, ಈ ಹೂವನ್ನ ನಾನು ನಿನಗೋಸ್ಕರನೇ ತಂದಿದ್ದು ಸುಭಿ. ಇದನ್ನ ಜೋಪಾನವಾಗಿ ತಿಟ್ಕೋ ಸುಭಿ. ಇದು ನಿನಗೆ ಧೈರ್ಯ ಕೊಡುತ್ತೆ, ಛಲ ತುಂಬುತ್ತೆ. ಇದು ಖುದಿರಾಮ್ನ ಶವಯಾತ್ರೆಯ ಹೂವು. ಅವನೊಬ್ಬ ವೀರ. ಅವನಿಗೆಲ್ಲರೂ ವೀರರ ಹಾಗೆ ಮಾಲೆಗಳನ್ನ ಹಾಕಿ ಹೂ ಹಾಕಿದ್ರು.
ಎಷ್ಟೊಂದು ಜನ ಬಂದಿದ್ರು ಅವನಿಗೆ ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ. ಪ್ರತಿಯೊಬ್ರು ಹೂ ಹಾಕ್ತಿದ್ರು, ಶಂಖ ಊದ್ತಿದ್ರು. ನಾನು ಅನ್ಕೊಂಡೆ ಆ ಹೂನ ನಿನಗೆ ಕೊಡೋಣ ಅಂತ. ಶರತ್, ನೀನು ಅಲ್ಲಿಗೆ ಹೋಗಿದ್ಯಾ? ಎಷ್ಟು ನೋವಾಗಿತ್ತೋ ಏನೋ ಆ ಹುಡುಗನ್ಗೆ. ನೀನ್ ನೋಡ್ತಿರೋ ಬರೀ ಶವಯಾತ್ರೆಗಷ್ಟೇ ಈ ಪ್ರತಿಭಟನೆ ನಿಲ್ಲೋದಿಕ್ಕೆ ಸಾಧ್ಯ ಇಲ್ಲ ಶರತ್. ಬ್ರಿಟಿಷರು ಇದಕ್ಕೆ ತಲೆದಂಡ ಕೊಡ್ಲೇಬೇಕು. ಖುದಿರಾಮ್ನ ಪ್ರಾಣ ತ್ಯಾಗಕ್ಕೆ ಅನ್ಯಾಯ ಆಗ್ಬಾರ್ದು. ಅನ್ಯಾಯ ಆಗೋ ಹಾಗಿಲ್ಲ ಶರತಣ್ಣ. ನಾವೆಲ್ಲ ಸೇರಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸೋಣ. ಏನ್ ಹೇಳ್ತಿದ್ಯಾ ಸುಬಿ? ಶರತ್, ಅವನ್ ಏನ್ ಹೇಳ್ತಾ ಇದ್ದಾನೆ? ಪ್ರೋಮಿ, ನೀನ್ ಸ್ವಲ್ಪ ಸುಮ್ನೆ ಇರು. ಶರತ್, ನೀನ್ ಇವತ್ತಿಲ್ಲಿಗೆ ಬರ್ತೀನಿ ಅಂತ ಹೇಳಲೇ ಇಲ್ಲ. ನೀನಿಲ್ಲಿಗೆ ಒಬ್ನೇ ಬಂದಿದ್ಯಾ ಇಲ್ಲ ಸತೀಶ್ ಮತ್ತೆ ಸುರೇಶ್ ಕೂಡ ನಿನ್ ಜೊತೆ ಬಂದಿದಾರಾ? ಅಮ್ಮ, ನಾನಿವತ್ತು ಬರ್ತೀನಿ ಅಂತ ನನಗ್ ಕೂಡ ಗೊತ್ತಿರಲಿಲ್ಲ. ಸುಭಿನ ಮಾತಾಡ್ಸ್ಕೊಂಡು ಹೋಗಕ್ ಬಂದೆ ಅಷ್ಟೇ. ಸುಭಿ, ನನ್ ಕೋಣೆಗೆ ಹೋಗೋಣ ಬಾ. ಪೂರ್ತಿ ಕಥೆನ ನಿನಗಲ್ಲೇ ಹೇಳ್ತೀನಿ. ಅಮ್ಮ, ನಾವಿಬ್ರು ನನ್ ಕೋಣೆಗೆ ಹೋಗಿರ್ತೀವಿ. ನಡಿ ಸುಭಿ. ನಿನಗೆ ಗೊತ್ತಾ ಸುಭಿ, ಖುದಿರಾಮ್ನ ಮೃತ ಶರೀರ ತಗೊಂಡು ಎಷ್ಟು ದೊಡ್ಡದಾದ ಶವಯಾತ್ರೆ ಹೊರಟಿತ್ತು ಅಂತ? ಕೋಲ್ಕತ್ತಾದ ರಾಜಮಾರ್ಗದಿಂದ ಹೋಗ್ತಾ ಇದ್ರು. ಅಲ್ಲಿ ಸುತ್ತಮುತ್ತಲಿನ ಮನೆಯಿಂದ ಎಷ್ಟು ಜನ ಹೊರಗೆ ಬಂದು ಸೇರ್ಕೋತಾ ಇದ್ರು ಗೊತ್ತಾ? ಅವರೆಲ್ಲ ಜೋರಾಗಿ ಧ್ವನಿ ಮಾಡ್ತಾ ಇದ್ರು. ಅಷ್ಟು ಅಲ್ಲದೆ ಹೆಂಗಸರು ಕೂಡ ಆ ಯಾತ್ರೆಗೆ ಬಂದು ಸೇರ್ಕೊಂಡ್ರು. ಹೆಂಗಸ್ರ? ಅಲ್ಲಿಗೆ ಹೆಂಗಸರು ಬಂದಿದ್ರ? ಆ ಹುಡುಗ ಹೊರಟು ಹೋದ್ಮೇಲೆ ದೇಶದ ಜನರು ಅವನಿಗೆ ಎಷ್ಟು ಗೌರವ ಕೊಟ್ರು. ಹೌದೋನು ಚಿಕ್ಕಮ್ಮ, ನಮ್ಮ ದೇಶದ ಜನ ಬ್ರಿಟಿಷರ ಮೇಲಿನ ಭಯನ ಬಿಟ್ಟು ಹೊರಗೆ ಬಂದಿದ್ರು. ನೀವೇನಾದ್ರೂ ಅಲ್ಲಿಗೆ ಬಂದಿದ್ರೆ ನೀವು ನೋಡ್ತಾ ಇದ್ರಿ. ನಾನ್ ನೋಡ್ತಿರ್ಲಿಲ್ಲ. ಅವನನ್ನ ಆ ಸ್ಥಿತಿಲಿ ನೋಡಕ್ಕಾಗ್ತಿರ್ಲಿಲ್ಲ. ಈ ದೇಶದಲ್ಲಿ ಅವನಂತ ಧೈರ್ಯಶಾಲಿ ಹುಡುಗ ಮತ್ತೆ ಹುಟ್ಟು ಬರ್ತಾನೋ ಇಲ್ವೋ? ಎಲ್ರೂ ಹತ್ತು ಕುಸ್ತು ಹೋಗಿದ್ರು. ಅದನ್ನ ನೋಡ್ತಾ ಇದ್ರೆ ಖುದಿರಾಮ್ ಎಲ್ಲರ ಸ್ವಂತ ಮಗನೇನೋ ಅನ್ನಿಸ್ತಿತ್ತು. ಶರತಣ್ಣ, ಖುದಿರಾಮ್ ಅಣ್ಣ ಸ್ವಲ್ಪನೂ ಅಳ್ಳೇ ಇಲ್ವಾ? ಅವ್ರಿಗೆ ಸ್ವಲ್ಪನೂ ನೋವಾಗ್ಲಿಲ್ವಾ? ದೇಶಕ್ಕೋಸ್ಕರ ಪ್ರಾಣ ಕೊಟ್ರೆ ಯಾರಿಗೂ ನೋವಾಗೋದಿಲ್ವಾ? ಇಂತಹ ಆಲೋಚನೆ ಖುದಿರಾಮ್ನಂತಹ ಯುವಕರಿಗೆ ಬರೋದಿಲ್ಲ ಸುಭಿ. ನಾನು ಇದನ್ನೇ ಯೋಚಿಸ್ತಿದ್ದೆ, ಈ ವಯಸ್ಸಲ್ಲಿ ಪ್ರಾಣ ಕೊಟ್ರೆ ಏನ್ ಲಾಭ ಅಂತ. ಆದ್ರೆ ನಂತರ ಸರಿಯಾಗಿ ಯೋಚನೆ ಮಾಡಿ ನೋಡಿದೆ. ದೇಶಕ್ಕೋಸ್ಕರ ಇದೇ ಮೊದಲ ಬಾರಿ ಇಷ್ಟೊಂದು ಜನ ಒಟ್ಟಾಗಿ ಒಂದು ಕಡೆ ಸೇರಿದ್ರು. ಇದು ಚಿಕ್ಕ ವಿಷಯನ ಹೇಳಿ? ಮನೇಲೇನೋ ಹೊಸದಾಗಿ ಶುರು ಆಗಿದೆ. ಏನ್ ವಿಷಯ ಪ್ರಭಾ? ಶರತ್ ಏನೇನೋ ಮಾತಾಡ್ತಾ ಇದ್ದಾನೆ, ಆದ್ರೆ ನೀನ್ ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲ. ಏನಾಗಿದೆ ನಿಮ್ಮೆಲ್ರಿಗೂ? ಸಾಕ್ ನಿಲ್ಸ ಇದನ್ನ. ಅಲ್ಲ ಶರತ್, ನಿನಗೆಷ್ಟು ಸರ್ತಿ ಹೇಳಿದ್ದೀನಿ ಬೇಡ ಅಂತ, ಆದ್ರೆ ನೀನ್ ಮತ್ ಅದೇ ಮಾಡ್ತಾ ಇದೆಯಲ್ಲ. ನೀನ್ ಯಾಕೆ ಖುದಿರಾಮನ ಶವಯಾತ್ರೆಗೆ ಹೋಗಿದ್ದೆ? ನಿಮಗೆ ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಕೋಲ್ಕತ್ತಾ ಪೊಲೀಸ್ ಅವ್ರಿಗೆ ಶವಯಾತ್ರೆಯಲ್ಲಿ ಯಾರ್ಯಾರು ಹೋಗಿದ್ರು ಅನ್ನೋದು ಖಂಡಿತ ಗೊತ್ತಿರುತ್ತೆ. ಯಾವ ರೀತಿ ಸರ್ಚ್ ಶುರು ಮಾಡಿದ್ರು ಅನ್ನೋದನ್ನ ಮರ್ತೋಗಿದ್ದೀರಾ? ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಗೊತ್ತೇನು? ಇಷ್ಟಾದ ಮೇಲೂ ಕೂಡ ನೀವೆಲ್ಲರೂ ಮೂರ್ಖರ ತರ ಅಲ್ಲಿಗೆ ಹೋಗಿದ್ದೀರಾ. ಮೂರ್ಖ ಬ್ರಿಟಿಷ್ ಸರ್ಕಾರನೇ ಹೀಗೆಲ್ಲ ಮಾಡಿದ್ದು ಅಂತ ಮರ್ತೋಯ್ತಾ ಭಾವ? ಇಲ್ದಿದ್ರೆ ಆ ಹುಡುಗನ್ನ ಇಷ್ಟು ಕ್ರೂರವಾಗಿ ಯಾರಾದ್ರೂ ಸಾಯಿಸಕ್ಕಾಗತ್ತಾ? ಅವನಿಗೆ ಬೇರೆ ಯಾವ್ದಾದ್ರು ಶಿಕ್ಷೆ ಕೊಡ್ಬೋದಾಗಿತ್ತು.
ಅದರಿಂದ ಒಬ್ಬ ತಾಯಿ ಮಡಿಲು ಖಾಲಿ ಆಗ್ತಿರ್ಲಿಲ್ಲ. ಅವ್ರಿಗದು ಬೇಕಾಗಿಲ್ಲ ಅಮ್ಮ. ದೇಶಭಕ್ತಿ ಮನ್ಸಲ್ಲಿ ಉಳ್ಕೊಳ್ಳೋದು ಅವ್ರಿಗೆ ಬೇಕಾಗಿಲ್ಲ. ಅದಕ್ಕೆ ಪ್ರತಿಯೊಬ್ಬರನ್ನು ಸಾಯಿಸಬೇಕು ಅಂತಿದ್ದಾರೆ. ಆದ್ರೆ ಹಾಗೆ ಯಾವತ್ತೂ ಆಗೋದಿಲ್ಲ. ಇನ್ನು ಹುಡುಗರಿದ್ದಾರೆ, ತುಂಬಾ ಯುವಕರಿದ್ದಾರೆ. ಅವ್ರು ಎಲ್ರೂ ಹೋರಾಡ್ತಾರೆ. ಭಾಗ್ಯವತಿ, ಎಲ್ಲಿದ್ದೀಯಾ? ಸ್ವಲ್ಪ ಬೇಗ ಬಾ ಇಲ್ಲಿ. ಭಾಗ್ಯವತಿ, ಹಾ ಬರ್ತಾ ಇದ್ದೀನಿ. ಏನಾಯ್ತು? ಭಾಗ್ಯವತಿ, ಕಟಕ್ನಿಂದ ಜಾನಕಿನಾಥ್ ಅವರು ಪತ್ರ ಬರೆದಿದ್ದಾರೆ. ಮದ್ವೆನ ಮುಂದಕ್ಕೆ ಹಾಕ್ಬೇಕು ಅಂತ ತಿಳಿಸಿದ್ದಾರೆ. ಇದೊಳ್ಳೆ ಕತೆ ಆಯ್ತು. ಅವ್ರ ಮಾತಿನ ಅರ್ಥ ಏನಂತೆ? ಇಲ್ಲ ಇಲ್ಲ, ನಮ್ ಮಗಳಿಗೆ ಮದ್ವೆ ಮಾಡೋದಕ್ಕೆ ಏನು ತೊಂದ್ರೆ ಆಗ್ತಿಲ್ವಲ್ಲ, ಆದ್ರೂ ನಾವ್ ಅವ್ರ ಮಾತನ್ನ ಯಾಕೆ ಕೇಳ್ಬೇಕು? ಹಾಗಲ್ಲ ಭಾಗ್ಯವತಿ, ನೋಡು, ಒಂದು ವಿಷಯ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಇದು ನಮ್ ನಂಬಿಕೆ ವಿಷಯ ಅಲ್ವಾ? ಅದರಿಂದ ಅವ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಮ್ಮ ಮಗಳಿಗೂ ಕೂಡ ಒಳ್ಳೇದಾಗುತ್ತೆ ಅನ್ನೋ ವಿಶ್ವಾಸ. ಆಗ್ಲಿ, ನೀವು ನಿಮ್ ವಿಶ್ವಾಸದ ಬಗ್ಗೆನೇ ಯೋಚನೆ ಮಾಡಿ. ಆದ್ರೆ ನಾನ್ ನನ್ ಮಗಳ ಮದ್ವೆನ ಈ ರೀತಿ ಮಕ್ಕಳಾಟ ತರ ಆಗೋದಕ್ಕೆ ಖಂಡಿತ ಬಿಡಲ್ಲ. ನನಗಿನ್ನೂ ಕಾಯೋದಕ್ಕಾಗೋದೂ ಇಲ್ಲ. ಮತ್ತೆ ನಾನ್ ನಿಮ್ ಯಾವ ಮಾತನ್ನು ಒಪ್ಕೊಳ್ಳೋದೂ ಇಲ್ಲ. ನಾನ್ ಮನ್ಮಥನ್ ಜೊತೆ ನನ್ ಮಗಳ ಮದ್ವೆ ಮಾಡ್ಬೇಕು ಅಂತ ನಿಶ್ಚಯ ಮಾಡಿದ್ದೀನಿ. ಭಾಗ್ಯವತಿ, ಇದೇನ್ ಮಾತಾಡ್ತಿದ್ಯಾ ನೀನು? ನಾನು ಅವ್ನ ತಾಯಿ ಜೊತೆ ಮಾತಾಡ್ತೀನಿ. ಭಾಗ್ಯವತಿ, ನನ್ ಮಾತು ಕೇಳು. ಅಮ್ಮ, ಈ ವಿಷಯಕ್ಕೆ ನೀವ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ? ಅಜಿತ್, ಈ ವಿಷಯದಲ್ಲಿ ನಾನ್ ನಿನ್ನ ಹತ್ರ ಯಾವುದೇ ರೀತಿ ಸಲಹೆ ತಗೊಳಕ್ ಇಷ್ಟಪಡಲ್ಲ. ಸುಭಿ ನಮ್ಮನ್ನೆಲ್ಲ ಯಾಕೆ ಇಲ್ಲಿ ಕರೆದಿದ್ದಾನೆ? ಇವತ್ತು ನಾವೆಲ್ಲರೂ ಕುದಿರಾಮ್ ಅಣ್ಣಂಗೆ ಶ್ರದ್ಧಾಂಜಲಿ ಅರ್ಪಿಸೋಣ. ಕುದಿರಾಮ್ ಅನ್ನೋರು ಯಾರು? ಯಾರು ಇಲ್ಲ, ಯಾರು ಇಲ್ಲ. ಸುಭಿ, ಇದೇನ್ ಹೇಳ್ತಿದ್ಯಾ? ನಿನಗ್ ತಲೆ ಏನಾದ್ರೂ ಕೆಟ್ಟಿದ್ಯಾ? ಈ ವಿಷಯದಿಂದ ದೂರ ಇರ್ಬೇಕಂತ ಮನೇಲಿ ಹೇಳಿದಾರೆ ತಾನೆ? ನೀನ್ ಈ ಫೋಟೋನ ಸ್ಕೂಲ್ಗೂ ತಗೊಂಬಂದ್ಯಾ? ಯಾಕೆ ತರಬಾರ್ದು ಚಿಕ್ಕಮ್ಮವ? ಕುದಿರಾಮ್ ಅಣ್ಣ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸೋದು ನಮ್ ಕರ್ತವ್ಯ. ಕುದಿರಾಮ್ ಅವರು ದೇಶಕ್ಕೋಸ್ಕರ ಪ್ರಾಣ ಕೊಟ್ರ ಅಂದ್ರೆ? ಈ ದೇಶ ನಮ್ಮ ತಾಯಿ. ನಾವೆಲ್ಲ ಈ ತಾಯಿಯ ಮಕ್ಕಳು. ನಮ್ ದೇಶಕ್ಕೆ ಯಾರ್ಯಾರೋ ಹೊರಗಡೆಯಿಂದ ಬಂದು ನಮ್ಮೆಲ್ರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ, ಸಾಯಿಸ್ತಿದ್ದಾರೆ. ಕುಜಿರಾಮ್ ಅಣ್ಣ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂತಿದ್ರು, ಅದಕ್ಕೆ ಅವ್ರನ್ನ ಸಾಯಿಸ್ಬಿಟ್ರು. ಅವರಿಗೆ ಎಷ್ಟು ನೋವಾಗಿರುತ್ತಲ್ವಾ? ಸುಭಾಷ್, what are you doing here? ಇಲ್ಲಿ ಏನ್ ನಡೀತಾ ಇದೆ? Why are you all here? ನಾನೇ ಅವ್ರನ್ನೆಲ್ಲ ಇಲ್ಲಿಗೆ ಬರಕ್ ಹೇಳಿದ್ದು ಸರ್, ಕುಜಿರಾಮ್ ಅಣ್ಣಂಗೆ ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ. Subhash, ನೀನ್ ಈ ಸ್ಕೂಲಿಂದ ಹೊರಗೆ ಹೋಗು right now. All of you go back to your classes. ನಾನು ನಿಮ್ಮ ತಂದೆ ಜೊತೆ ಮಾತಾಡ್ತೀನಿ. Now move on, I say. Mr. Young, don't do that. Call him to the office and give him some other punishment. Subhash, do you hear me? Just get out. ನೀವೇನ್ ಹೇಳ್ತಿದ್ದೀರಾ ಮಿಸ್ಟರ್ ಯಂಗ್? ಆ ಖುದಿರಾಮ್ ಅನ್ನೋ ಹುಡುಗನ ಫೋಟೋನ ಸುಭಾಷ್ ಸ್ಕೂಲಿಗೆ ತಗೊಂಡ್ ಬಂದಿದ್ನ? Mr. Bose, matter is very serious. ಅದಕ್ಕೆ ನಾನು ನಿಮ್ಮನ್ನ ಬರೋಕ್ ಹೇಳಿದ್ದು.
ಯೋಸಿ ಖುದಿರಾಮ್ ನೇಣು ಶಿಕ್ಷೆಗೆ ಅರ್ಹನಾದ ಒಬ್ಬ ಅಪರಾಧಿ ಅಂಡ್ ಆಂಟಿ ಗವರ್ಮೆಂಟ್ ಕ್ರಿಮಿನಲ್, ಒಬ್ಬ ಕೊಲೆಗಾರ. ಸುಭಾಷ್ ಸ್ಕೂಲ್ಗೆ ಅವನ ಫೋಟೋ ತಂದು ಎಲ್ರಿಗೂ ಅವನ ಕತೆ ಹೇಳ್ತಾ ಇದ್ದ. ಒಬ್ಬ ಅಪರಾಧಿನ ಹೀರೋ ಅಂತ ಹೇಳ್ತಿದ್ದಾನೆ. ಇಷ್ಟೆಲ್ಲ ಅವನಿಗೆ ಯಾರು ಹೇಳ್ಕೊಟ್ಟಿದ್ದು? ನಿಮ್ಮ ಮನೆಯಲ್ಲಿ ಈ ವಿಷಯದ ಬಗ್ಗೆ ಮಾತಾಡ್ತೀರಾ? ಅಬ್ಸಲ್ಯೂಟ್ಲಿ ನಾಟ್, ಮಿಸ್ಟರ್ ಯಂಗ್. ದೆನ್ ಒಬ್ಬ ಸ್ವದೇಶಿಯ ಹಾಗೆ ಅವನು ಹೇಗೆ ಕೆಲಸ ಮಾಡ್ತಾನೆ? ನಿಮಗೆ ಗೊತ್ತಾ ಇದರಿಂದ ಏನಾಗತ್ತೆ ಅಂತ? ನಾನು ಪೊಲೀಸ್ಗೆ ಹೇಳಬೇಕಾಗಿತ್ತು, ಬಟ್ ಐ ಡಿಡ್ಂಟ್ ಡೂ ದಟ್ ಬಿಕಾಸ್ ಹಿ ಇಸ್ ಗುಡ್ ಇನ್ ಸ್ಟಡೀಸ್. ಮಿಸ್ಟರ್ ಬೋಸ್, ದಿಸ್ ಇಸ್ ಪನಿಷಬಲ್ ಆಫೆನ್ಸ್. ನಾನು ಸುಭಾಷ್ನ ಕ್ಷಮಿಸೋದಕ್ಕಾಗಲ್ಲ. ಐ ಹ್ಯಾವ್ ಟು ಟೇಕ್ ಅ ಸ್ಟೆಪ್. ಸುಭಾಷಿಗೆ ಎಲ್ಲಿದ್ದಾನೆ? ಯಾಕಪ್ಪ, ಯಾಕೆ ಅಳ್ತಿದ್ಯಾ? ಕುಜಿರಾಮ್ ಅಣ್ಣನ್ ನೆನ್ಪಾಗ್ತಾ ಇದೆ. ನಿನಗೆ ಖುದಿರಾಮ್ ಪರಿಚಯನ? ಅವನ ಬಗ್ಗೆ ತಿಳ್ಕೊಂಡಿದ್ಯಾ? ಕೇಳಿದಿನಷ್ಟೇ. ಧೈರ್ಯಶಾಲಿ. ಕ್ಲಾಸಿನ ಹುಡುಗರ ಜೊತೆ ನಾನು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತಿದ್ದೆ, ಆದ್ರೆ ಅರ್ಪಿಸಕ್ಕಾಗ್ಲಿಲ್ಲ. ಪ್ರಿನ್ಸಿಪಲ್ ನನ್ನ ತಡೆದ್ಬಿಟ್ರು. ಅವರು ಖಂಡಿತ ತಡಿತಾರೆ. ನಿನ್ನ ನೋಡಿದ್ರೆ ಪಿ ಸ್ಕೂಲಲ್ಲಿ ಓದೋನು ಅನ್ಸುತ್ತೆ. ನಿನ್ ಶೂಸ್ ಎಲ್ಲಿ? ನಾನಲ್ಲಿ ಕುಜಿರಾಮ್ ಅಣ್ಣಂಗೆ ಶ್ರದ್ಧಾಂಜಲಿ ಅರ್ಪಿಸುವಾಗ ಆಗ ನಾನು ಬಿಚ್ಚಿಟ್ಟಿದ್ದೆ, ಹಾಕೊಳಕ್ ಮರ್ತೇ ಹೋಯ್ತು. ಆದ್ರೆ ಪಿ ಸ್ಕೂಲಿನ ವಿದ್ಯಾರ್ಥಿಗಳು ಹೀಗೆಲ್ಲ ಮಾಡೋದಿಲ್ವಲ್ಲ. ನೀನ್ ಯಾರು ಅಂತ ನನಗ್ ಗೊತ್ತಿಲ್ಲ, ಆದ್ರೆ ಇಷ್ಟು ಮಾತ್ರ ಹೇಳಬಲ್ಲೆ. ಒಂದಲ್ಲ ಒಂದಿನ ದೊಡ್ಡ ವ್ಯಕ್ತಿ ಆಗ್ತೀಯ, ತುಂಬಾ ದೊಡ್ಡ ವ್ಯಕ್ತಿ. ನಿನ್ ಕಣ್ಣೀರ್ನ ಒರೆಸ್ಕೋ. ಮನೆಗೆ ಹೋಗು. ಮುಂದೆ ಯಾವತ್ತಾದ್ರೂ ನಿನ್ನ ಭೇಟಿ ಆಗ್ತೀನಿ, ಸರಿನಾ? ಆದ್ರೆ ಹೇಗಾಗುತ್ತೆ? ನನ್ಗೆ ನೀವ್ ಯಾರು ಅಂತಾನೂ ಗೊತ್ತಿಲ್ಲ. ನಾನಿಲ್ಲೇ ಕಟಕ್ನಲ್ಲೇ ಇರ್ತೀನಿ. ನಿನ್ನ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳ ಮನೋಬಲ ಹೆಚ್ಚಿಸ್ತೀನಿ. ನೀನ್ ಹೀಗೆ ಒಬ್ಬೊಬ್ನೇ ಓಡಾಡ್ತಿರ್ಬೇಡ. ಮನೇಲೆಲ್ರೂ ನಿನ್ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾರೆ. ಹೋಗು. ಹೋಗು ಪುಟ್ಟ. ಸುಬಿ, ಸುಬಿ, ನೀನು ನಿನ್ ಬಗ್ಗೆ ಏನಾದ್ರೂ ಹೇಳ್ಬೇಕಂತಿದ್ಯಾ ಸುಭಾಷ್? ನಿನ್ನನ್ನ ಸ್ಕೂಲಿಂದ ಹೊರಗೆ ಹಾಕಿದ ನಂತರ ನೀನ್ ಏನ್ ಮಾಡ್ತೀಯ ಅನ್ನೋದಷ್ಟೇ ನನಗೆ ಗೊತ್ತಾಗ್ಬೇಕು. ನಿನ್ ಇಡೀ ಜೀವನ ವಿದ್ಯಾಭ್ಯಾಸ ಇಲ್ಲದೆ ಇಲ್ಲೇ ನಿಂತು ಹೋಗುತ್ತೆ. ನಿನ್ಗೂ ಇದೇ ಬೇಕಾಗಿತ್ತಲ್ವಾ? ನೀನ್ ಏನ್ ಮಾಡ್ದೆ, ಯಾಕೆ ಮಾಡ್ದೆ, ನನ್ಗದ್ಯಾವುದು ಬೇಕಾಗಿಲ್ಲ. ದಡ್ಡ ಆಗಿದ್ದು ಜೀವನ ಪೂರ್ತಿ ನೀನೇನ್ ಮಾಡ್ತೀಯ ಅನ್ನೋದಷ್ಟೇ ನನಗೆ ಗೊತ್ತಾಗ್ಬೇಕು. ನೀನ್ ಬೇರೆ ಮಕ್ಕಳ ತರ ಇದ್ದಿದ್ರೆ ನಾನು ಈ ಪ್ರಶ್ನೆನ ನಿಂಗೆ ಯಾವತ್ತೂ ಕೇಳ್ತಿರ್ಲಿಲ್ಲ. ಆದ್ರೆ ನೀನು ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡ್ತಾ ಇದೀಯಾ. ನೀನ್ ಇವತ್ತು ಈ ಪ್ರಶ್ನೆಗೆ ಉತ್ತರನ ಕೊಡ್ಲೇಬೇಕು. ಅಳೋದೆಲ್ಲ ಬೇಕಾಗಿಲ್ಲ. ಅಳುನ ನಿಲ್ಸು ಸುಭಾಷ್, ಈಗಲೇ ಅಳುನ ನಿಲ್ಸು. ನೀನ್ ಏನ್ ಮಾಡಿದ್ಯೋ ಅದು ತುಂಬಾನೇ ದೊಡ್ಡ ತಪ್ಪು ಸುಭಾಷ್. ಇನ್ ಮುಂದೆ ಇಂಥ ತಪ್ಪು ಯಾವತ್ತೂ ಮಾಡಲ್ಲ ಅಂತ ನನಗೆ ಮಾತು ಕೊಡು ಸುಭಾಷ್. ನೀನ್ ಈ ಕೂಡಲೇ ಪಿ ಸ್ಕೂಲ್ಗೆ ಹೋಗಿ ನಿನ್ ಟೀಚರ್ಸ್ ಹತ್ರ ಕ್ಷಮೆನ ಕೇಳಬೇಕು. ಅವ್ರೇನಾದ್ರೂ ನಿನ್ನ ಕ್ಷಮಿಸಿದ್ರೆ ನಾನು ನಿನ್ನ ಕ್ಷಮಿಸ್ಬಿಡ್ತೇನೆ, ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ನನ್ ಯಾವ್ದೇ ಅನ್ಯಾಯ ಮಾಡಿಲ್ಲ ಅಪ್ಪ.
ಕುಜಿರಮಣ್ಣ ದೇಶಕ್ಕೋಸ್ಕರ ತಮ್ಮ ಪ್ರಾಣನೇ ಕೊಟ್ರಪ್ಪ. ನಾನು ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ಬೇಕು ಅಂತಿದ್ದೆ. ದೇಶ ನಮ್ಮೆಲ್ರಿಗೂ ತಾಯಿ ತಾನೆ. ತಾಯಿಗೋಸ್ಕರ ತಮ್ಮ ಪ್ರಾಣ ಯಾರು ಕೊಡ್ತಾರೋ ನಾವು ಅವ್ರಿಗೆ ವಂದನೆ ಸಲ್ಲಿಸಲೇಬೇಕು. ನಾನು ಏನ್ ತಪ್ಪು ಮಾಡಿದ್ದೀನಿ ಅಪ್ಪ? ಸುಭಾಷ್ 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 ಸುಭಾಷ್. ಸುಭಿ, ಏನಾಗಿದೆ ನಿಂಗೆ? ನೀನ್ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಸುಭಿ, ಸುಭಿ, ನಿನ್ನಮ್ಮ ನಾನು ತಾನೆ. ನಿನ್ನನ್ನ ಪ್ರೀತಿ ಮಾಡ್ತೀಯ ಅಲ್ವಾ? ಮಾಡ್ತೀಯ ಅಲ್ವಾ? ಹಾಗಿದ್ರೆ ನನಗೊಂದು ಮಾತು ಕೊಡು, ನೀನ್ ಯಾವತ್ತೂ ಹೀಗೆ ಮಾತಾಡಲ್ಲ ಅಂತ. ನಾನು ನನ್ನ ಸುಭಿನ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ನಿನಗೆ ಗೊತ್ತಿಲ್ವಾ ಸುತ್ತಮುತ್ತ ಎಲ್ಲ ಏನಾಗ್ತಿದೆ ಅಂತ? ಅದೆಷ್ಟು ಅಮ್ಮಂದ್ರ ಮಡಿಲು ಖಾಲಿ ಆಗ್ತಿದೆ. ನೀನ್ ಇನ್ನೊಂದ್ಸಲ ಹೀಗೆ ಮಾತಾಡೋದನ್ನೆಲ್ಲ ನಾನು ಸಹಿಸೋದಿಲ್ಲ. ಈ ಎಲ್ಲ ವಿಚಾರಗಳನ್ನು ನಿನ್ ತಲೆಯಿಂದ ತೆಗೆದುಹಾಕು ಸುಭಿ. ಅಮ್ಮ, ನೀವೆಲ್ಲಿದ್ದೀರಾ? ನಾನ್ ಅನ್ಕೊಂಡೆ ನೀವೀಗಾಗ್ಲೇ ಕೋರ್ಟಿಗೆ ಹೊರಟೋಗಿದ್ದೀರಾ ಅಂತ. ಇಷ್ಟೊತ್ತಾದ್ರೂ ನಿಮ್ ಕೋಣೆ ಬಾಗ್ಲು ಹಾಕೇ ಇದೆಯಲ್ಲ. ನೀವಿವತ್ ಕೋರ್ಟಿಗೆ ಹೋಗಲ್ವಾ? ಇಲ್ಲ ಪ್ರಭಾ, ನಾನಿವತ್ತು ಕೋರ್ಟಿಗೆ ಹೋಗ್ತಾ ಇಲ್ಲ. ನಾನೇ ಅಬ್ದುಲ್ಗೆ ಕೋಣೆಯ ಬಾಗಿಲನ್ನ ಹಾಕೊಂಡು ಹೋಗೋಕೆ ಹೇಳಿದ್ದು. ಮತ್ತಿವತ್ತು ನನಗೆ ಯಾರ ಜೊತೆನೂ ಮಾತಾಡೋಕ್ಕೂ ಇಷ್ಟ ಆಗ್ತಾ ಇಲ್ಲ. ನೀವು ಸುಭಿ ವಿಷಯವಾಗಿ ಚಿಂತೆ ಮಾಡ್ತಿದ್ದೀರಾ, ಹೌದು ತಾನೆ? ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ. ಬಹಳ ದಿನದಿಂದ ನೋಡ್ತಾ ಇದ್ದೀನಿ, ಸುಭಿ PE ಸ್ಕೂಲಿಗೆ ಹೋಗಕ್ಕೆ ಇಷ್ಟಪಡ್ತಿಲ್ಲ. ಅವನಿಗೆ ಖಂಡಿತ ಅಲ್ಲಿನೂ ತೊಂದರೆ ಆಗ್ತಿರತ್ತೆ. ಅದ್ರ ಮೇಲೆ ಇಷ್ಟು ದೊಡ್ಡ ತಪ್ಪನ್ ಬೇರೆ ಮಾಡಿದಾನಲ್ಲ. ನೀವೊಂದ್ಸಲ ಭಾವನ್ ಹತ್ರ ಮಾತಾಡಿ ಅವ್ರಿಗೆ ಗೊತ್ತಿರೋರ್ ಹತ್ರ ಸಹಾಯ ತಗೊಂಡು ಸುಭಿ ಶಿಕ್ಷೆ ಕ್ಷಮಿಸೋ ಹಾಗೆ ಮಾಡಿ ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ರೆ ಒಳ್ಳೇದೇನೋ. ನಿಮಗೇನನ್ಸತ್ತೆ? ಈ ಹುಡುಗನ ಓದು ಬರಹ ಇಲ್ಲೇ ಮುಗ್ದು ಹೋಗತ್ ಅನ್ಸ್ತಾ ಇದೆ ಪ್ರಭಾ. ಇಲ್ಲ ಇಲ್ಲ, ಹಾಗೇನೂ ಆಗೋದಿಲ್ಲ. ನೀವವನ್ನ ಬೆನ್ನಿ ಮಾಧವ್ ಅವ್ರ ಸ್ಕೂಲಿಗೆ ಕಳಿಸ್ಬೋದಲ್ವಾ? ಅವ್ರ ಹತ್ರ ಮಾತಾಡ್ ನೋಡಿ. ರೆವೆನ್ಶಾಗ ನಾವ್ ಈ ವರ್ಷದ ಮಧ್ಯದಲ್ಲಿ ಅವನ್ ಸ್ಕೂಲ್ನ ಬದಲಾಯಿಸೋದಾ? ಅದು ಅಲ್ಲದೆ ರೆವೆನ್ಶಾ ಸ್ಕೂಲಿನ ಹೆಡ್ ಮಾಸ್ಟರ್ ಬೆನ್ನಿ ಮಾಧವ್ ಅವರು ಇದಕ್ಕೆ ಒಪ್ಕೋತಾರ ಪ್ರಭಾ? ಪ್ರಭಾ, ನಾವು ಈಗ ಹಾಗೆ ಮಾಡಿದ್ರು ಕೂಡ ಸುಭಾಷ್ ಅಲ್ಲೂ ಕೂಡ ಸರಿಯಾಗಿ ಓದ್ತಾನೆ ಅಂತ ಅನ್ಸ್ತಾ ಇದೆ ನಿನ್ಗೆ? ತಾನ್ ಮನ್ಸಿಗೆ ಬಂದಂಗ್ ಮಾಡಿದ್ರು ಏನು ಸಮಸ್ಯೆ ಆಗೋದಿಲ್ಲ ಅಂತ ಸುಬಿ ಅನ್ಕೊಳ್ಳೋದಿಲ್ವಾ? ಹಾಗೇನಾದ್ರೂ ಇದ್ದಿದ್ರೆ ನಾನು ಯಾಕೆ ಹೀಗೆ ಹೇಳ್ತಿದ್ದೆ? ನಾನು ಸುಭಿ ಎದುರಿಗೆ ಈ ವಿಷಯನ ಹೇಳಲಿಲ್ಲ. ಹಾಗ್ ಮಾಡಿದ್ರೆ ನಿಮ್ಗೆ ಮತ್ತೆ ಭಾವಂಗೆ ಅವಮಾನ ಆದಾಗ ಆಗ್ತಿತ್ತು. ಅದ್ ನನಗಿಷ್ಟ ಇಲ್ಲ. ನನಗದ್ನ ಸಹಿಸೋಕಾಗಲ್ಲ. ನೀವ್ ನನಗೊಂದ್ ವಿಷಯನ ನೇರವಾಗಿ ಹೇಳ್ತೀರಾ? ಸುಭಿ ಮಾಡಿದ್ದು ತಪ್ಪು ಅಂತೀರಾ? ಖುದೀರಾಮ್ ದೇಶಕ್ಕೋಸ್ಕರ ತನ್ನ ಪ್ರಾಣನೇ ಕೊಟ್ಟ. ಬ್ರಿಟಿಷರು ಅವನಿಗೆ ಬೇರೆ ಏನಾದ್ರೂ ಶಿಕ್ಷೆ ಕೊಡಬಹುದಾಗಿತ್ತು. ಆ ತಾಯಿ ಮಡಿಲಾದ್ರೂ ಬರೀದಾಗ್ತಿರ್ಲಿಲ್ಲ. ಸರಿ, ಹಾಗೆ ಆಗ್ಲಿ. ಹೋಗಿ ಸುಬಿ ಹತ್ರ ಈ ಇಡೀ ಮನೆಯಲ್ಲೂ ಸ್ವದೇಶಿಗಳ ಚಿತ್ರಗಳನ್ನ ಇಟ್ಕೊಳ್ಳೋಕೆ ಹೇಳು.
ಇಲ್ಲಿವರೆಗೂ ಶರತ್ ಏನ್ ಹೇಳ್ತಿದ್ನೋ ನೀನು ಅದನ್ನೇ ಹೇಳ್ತಿದ್ಯಾ ಈಗ. ಈಗ ನಿಮ್ ಕೋಪ ಮಾತಾಡ್ತಿದೆ. ಈ ಕೋಪ ಬಿಟ್ಟು ನೀವು ನಿಮ್ ಮಗನ್ ಬಗ್ಗೆ ಯೋಚನೆ ಮಾಡಲ್ವಾ? ನಿನಗೂ ನನ್ನ ಕೋಪನೇ ಕಾಣಿಸ್ತಾ ಇದೆಯಾ ಪ್ರಭಾ? ಈ ಥರದ್ ಕೆಲಸ ಮಾಡಿದ್ರೆ ಸುಭಾಷ್ ಭವಿಷ್ಯದ ಮೇಲೆ ಆಗೋ ಪರಿಣಾಮನ ಯೋಚನೆ ಮಾಡಿದ್ಯಾ ನೀನು? ಮತ್ತೆ ಕೇವಲ ಕುಧಿರಾಮ್ಗೆ ಶ್ರದ್ಧಾಂಜಲಿ ಅರ್ಪಿಸಿದ್ದಕ್ಕೆ ನಾನು ಅವನಿಗೆ ಬೈತಾ ಇಲ್ಲ. ರೆವನ್ಶಾಗೆ ಹೋದ ನಂತರನೂ ಅವನ ತಲೆಯಲ್ಲಿ ಇದೇ ವಿಚಾರ ಇದ್ರೆ ಅವನ ಒಳಗೆ ಸರ್ಕಾರದ ವಿರುದ್ಧವಾದ ವಿಚಾರಗಳೇ ತುಂಬಿಕೊಳ್ಳುತ್ತೆ. ಇವತ್ತು ಸ್ಕೂಲ್, ನಾಳೆ ಕಾಲೇಜ್, ನಂತರ ಕೋರ್ಟು ಕಚೇರಿ, ಈ ರೀತಿ ಪ್ರತಿ ಜಾಗದಲ್ಲೂ ಒಂದೇ ಥರದ ಯೋಚನೆ ಇದ್ಬಿಟ್ರೆ ನನಗೆ ಅವನ ಬಗ್ಗೆ ತುಂಬಾನೇ ಚಿಂತೆ ಆಗ್ತಿದೆ ಪ್ರಭಾ. ಅದು ಅಲ್ಲದೆ ಇತ್ತೀಚೆಗೆ ಪರಿಸ್ಥಿತಿನೂ ಸರಿಯಾಗಿಲ್ಲ. ಹಾ, ಬನ್ನಿ ಬನ್ನಿ. ಏನಾಯ್ತು ಶರತ್ ಅವರೇ? ಸತೀಶ್ ಅವರೇ, ಬನ್ನಿ ಒಳಗೆ. ಬನ್ನಿ ಬನ್ನಿ ನಡಿ. ಬನ್ನಿ ಒಳಗೆ. ದೊಡ್ಡಪ್ಪ, ಬರೋದಕ್ಕೆ ಸ್ವಲ್ಪ ತಡ ಆಯ್ತು. ದೊಡ್ಡಪ್ಪ, ದೊಡ್ಡಮ್ಮ, ಇವ್ರು ಯಾರು ಅಂತ ಗೊತ್ತಾಯ್ತಾ? ಇವರು ಶರತ್ ಚಂದ್ರ ಬೋಸ್. ಮತ್ತೆ ಇವರು ಶರತ್ ಅವರ ಅಣ್ಣ ಸತೀಶ್ ಬೋಸ್. ಅಯ್ಯೋ, ಏನ್ ನೋಡ್ತಾ ಇದ್ದೀರಪ್ಪ? ಅಯ್ಯೋ, ಇದೆಲ್ಲ ಬೇಕಾಗಿರ್ಲಿಲ್ಲ. ಅಜಿತ್, ಯಾರನ್ನಾದ್ರೂ ಹೀಗೆ ಕರ್ಕೊಂಡ್ ಬರ್ತಾರೆ. ಇರ್ಲಿ ಇರ್ಲಿ ಇರ್ಲಿ. ಏನಪ್ಪ ಇದೆಲ್ಲ? ಇರ್ಲಿ ಇರ್ಲಿ. ಅರೆ, ಇರ್ಲಿ ಇರ್ಲಿ. ಸತೀಶ್ ಅವರೇ, ನಾವ್ ಆ ಕಡೆ ಕೂತ್ಕೊಳ್ಳೋಣ ಬನ್ನಿ. ಹಾ ಹಾ, ಹೌದು, ಬನ್ನಿ ಬನ್ನಿ ಬನ್ನಿ. ಭಾಗ್ಯ, ನಡಿ, ಎಲ್ಲ ತಯಾರಿ ಮಾಡ್ಕೊಳ್ಳೋಣ. ನಿನ್ ಮಗ ಅಜಿತ್ ಹೀಗ್ ಮಾಡ್ಬಾರ್ದಾಗಿತ್ತು. ಒಂದ್ಸಲ ನಮ್ಗೆ ಹೇಳಿ ಬರ್ಬೋದಾಗಿತ್ತಲ್ಲ. ಮತ್ತೆ ನೀನು ನಮ್ಗೆ ಹೇಳಲಿಲ್ಲ. ನನಗ್ ಗೊತ್ತಿದ್ರೆ ಹೇಳ್ತಿರ್ಲಿಲ್ವಾ ಅಕ್ಕ? ಬನ್ನಿ. ಮತ್ತೆ ಮನ್ಮಥ, ನಮ್ ಸಂಪ್ರದಾಯ ಎಲ್ಲ ಹೇಗನ್ನಿಸ್ತಾ ಇದೆ ನಿನಗೆ? ಓ, ನಾನು ಮನ್ಮಥ ಯಾರು ಅಂತ ಪರಿಚಯ ಮಾಡಿಸೋದೇ ಮರ್ತು ಹೋದೆ. ಶರತ್ ಅವರೇ, ಸತೀಶ್ ಅವರೇ, ಇವನು ಮನ್ಮಥ ಅಂತ ನನ್ನ ಬಾಲ್ಯದ ಗೆಳೆಯ. ಇವನು ಮನ್ಮಥ ವಿದೇಶದಲ್ಲಿ ಬಹಳ ವರ್ಷ ಓದಿದ ನಂತರ ಈಗ ಬ್ಯಾರಿಸ್ಟರ್ ಆಗಿ ಕೋಲ್ಕತ್ತಾಗ್ ಬಂದಿದ್ದಾನೆ. ಸುಬಿ, ನೀನೇನ್ ಮಾಡ್ತಾ ಇದೀಯಾ? ಭಾವನವ್ರಿಗೆ ವಿಷಯ ಗೊತ್ತಾದ್ರೆ ಅವ್ರು ನಿನ್ನ ಸುಮ್ನೆ ಬಿಡಲ್ಲ. ಇದನ್ನೆಲ್ಲ ತೆಗೆದ್ಬಿಡು. ಸುಬಿ, ತಿಂಡಿ ತಿನ್ನು ಬಾರೋ. ಇದೆಲ್ಲ ಏನು ಸುಬಿ? ಎಲ್ಲಿ ಏನಿದೆಲ್ಲ ಸುಬಿ? ಹಾ, ಅನು ಚಿಕ್ಕಮ್ಮ, ನನ್ನ ತಮ್ಮಂಗೆ ಏನ್ ಹೇಳ್ಕೊಡ್ತಾ ಇದ್ದೀರಾ ನೀವು? ಪ್ರೋಮಿ, ದಯವಿಟ್ಟು ನಿಧಾನವಾಗಿ ಮಾತಾಡು. ನಾನು ಈಗ್ಲೇ ತೆಗ್ದ. ಸಾಧ್ಯನೇ ಇಲ್ಲ. ಅದನ್ನ ತೆಗ್ದಾಕೋ ಅವಶ್ಯಕತೆನೂ ಇಲ್ಲ. ನಿಮಗ್ ನೆನ್ಪಿಲ್ವಾ ನಿನ್ನೆ ಅಪ್ಪ ಅಮ್ಮನ ಹತ್ರ ಸುಬಿ ಎಷ್ಟು ಬಯಸ್ಕೊಂಡಿದ್ದ ಅಂತ? ಅಷ್ಟಾದ್ಮೇಲೂ ನೀವು ಮತ್ತೆ ಶುರು ಮಾಡ್ಕೊಂಡ್ರಾ? ನಿಮಗ್ ಒಂಚೂರು ಏನು ಅನ್ನಿಸ್ಲಿಲ್ವಾ? ಇರಿ, ನಾನು ಈಗ್ಲೇ ಹೋಗಿ ಅಮ್ಮನ್ ಕರ್ಕೊಂಡ್ ಬರ್ತೀನಿ. ಅಮ್ಮನೇ ಇಲ್ಲಿಗೆ ಬಂದ್ ನೋಡ್ತಾರೆ ನೀವ್ ಏನೇನ್ ಮಾಡ್ತಿದ್ದೀರಾ ಅಂತ. ಅಮ್ಮ, ಅಮ್ಮ. ಅನು ಚಿಕ್ಕಮ್ಮ ಯಾಕೆ ಹೇಳ್ಕೊಡ್ತಾರೆ ಪ್ರೋಮಿ ಅಕ್ಕ? ನಾನೇ ಕುದಿರಾಮ್ ಅಣ್ಣನ ಫೋಟೋನ ನಾನು ಓದೋ ಟೇಬಲ್ ಮೇಲೆ ಇಟ್ಟೆ. ಹೂವನು ನಾನೇ ತಗೊಂಡ್ ಬಂದೆ.
ಈಗೇನ್ ಅನಾಹುತ ಆಯ್ತು? ನೋಡಿ, ನೀವೇ ನಿಮ್ ಕಣ್ಣಾರೆ ನೋಡಿ ನಿಮ್ ಮಗ ಏನ್ ಮಾಡಿದಾನೆ ಅಂತ. ನಿನ್ನೆ ಅಪ್ಪನ ಹತ್ರ ಅಷ್ಟೆಲ್ಲ ಬಯಸ್ಕೊಂಡ್ ಮೇಲೂ ಇವನ್ಗೊಂದ್ ಚೂರು ಬುದ್ಧಿ ಬಂದಿಲ್ಲ. ಮತ್ತೆ ಕುದಿರಾಮನ ಹುಡುಗನ್ ಫೋಟೋ ತಗೊಂಡ್ ಬಂದು ಅದಕ್ಕೆ ಹೂ ಇಟ್ಟು ಪೂಜೆ ಮಾಡ್ತಿದ್ದಾನೆ. ಅಪ್ಪಂಗೆ ಈ ವಿಷಯ ಗೊತ್ತಾದ್ರೆ ಅಪ್ಪ ಏನ್ ಮಾಡ್ತಾರೆ ಅಂತ ಗೊತ್ತು ತಾನೆ. ಮತ್ತೆ ಅನು ಚಿಕ್ಕಮ್ಮನೇ ಇವನ್ಗೆ ಇದನ್ನೆಲ್ಲಾನು ಹೇಳ್ಕೊಡ್ತಾ ಇರೋದು. ನೀವೇ ನೋಡ್ತಿದ್ದೀರಲ್ಲ. ಸುಮ್ನೆ ಇರ್ತೀಯಾ? ನಾನೇ ಕುದಿರಾಮ್ ಅಣ್ಣನ ಫೋಟೋನ ತಂದು ಟೇಬಲ್ ಮೇಲೆ ಇಟ್ಟಿದ್ದು ಅಪ್ಪ. ಅದಕ್ಕೆ ನಾನೇ ಹೂವ ತಂದಿಟ್ಟಿದ್ದು. ಯಾಕೆ ನೀನ್ ಮತ್ತ್ಯಾಕೆ ಇದನ್ನೇ ಮಾಡ್ತಾ ಇದೀಯಾ? ಯಾಕಂದ್ರೆ ಕುದಿರಾಮ್ ಅಣ್ಣ ದೇಶಕ್ಕೋಸ್ಕರ ತಮ್ಮ ಪ್ರಾಣ ಕೊಟ್ರು. ಅಮ್ಮಂಗೋಸ್ಕರ ಅವರು ಪ್ರಾಣ ಕೊಟ್ಟಿದ್ದಾರೆ. ದೇಶ ನಮ್ ತಾಯಿ ಅಲ್ವಾ? ತಾಯಿಗೋಸ್ಕರ ತಮ್ಮ ಪ್ರಾಣ ಯಾರು ಕೊಡ್ತಾರೋ ನಾವು ಅವ್ರಿಗೆ ವಂದನೆ ಸಲ್ಲಿಸಲೇಬೇಕು. ನಾನು ಏನ್ ತಪ್ಪು ಮಾಡಿದ್ದೀನಿ ಅಪ್ಪ? ಈ ದೇಶ ನಮ್ಗೆಲ್ಲ ತಾಯಿ. ಈ ಮಾತನ್ನ ನಿನ್ಗೆ ಯಾರು ಕಲ್ಸಿದ್ದು ಸುಭಾಷ್? ನಿನ್ ಶರತ್ ಅಣ್ಣನ? ಅಮ್ಮ, ಅಮ್ಮ, ಎಲ್ಲಿದ್ದೀರಾ? ಇದು ಸತೀಶನ್ ಧ್ವನಿನೇ ಅಲ್ವಾ? ನನಗೂ ಹಾಗೆ ಅನ್ನಿಸ್ತು. 2 ದಿನದ ರಜೆ ಅಂದಿದ್ದ. ಅದ್ರರ್ಥ ಎಲ್ರೂ ಜೊತೆಗೆ ಬಂದಿರ್ತಾರೆ. ಅಪ್ಪ, ನಾನು ಹೋಗಿ ಶರತ್ನ ಕರ್ಕೊಂಡ್ ಬರ್ತೀನಿ. ಅವನೇ ಬಂದು ಇದಕ್ಕೆ ಉತ್ತರ ಕೊಡ್ಲಿ. ರೋಮಿ, ಎಲ್ರೂ ಈಗಷ್ಟೇ ಬಂದಿದ್ದಾರೆ, ಆದ್ರೆ ನೀನು? ಅದಕ್ಕೇನು ಅಮ್ಮ, ಶರತ್ ಮಾಡ್ತಿರೋದೆಲ್ಲ ಸರಿನಾ? ಹಾಗಾದ್ರೆ ಇಷ್ಟು ಸಣ್ಣ ವಯಸ್ಸಿನ ಹುಡುಗಂಗೆ ದೇಶದ ಅರ್ಥ ಅಮ್ಮ ಅಂತ ಹೇಳ್ಕೊಡ್ತಿದ್ದಾನೆ. ಇದು ಸರಿನಾ ಅಮ್ಮ? ನೀವೇ ಹೇಳಿ. ಶರತ್ ಹೀಗ್ಯಾಕೆ ಹೇಳ್ಕೊಟ್ಟ ಅನ್ನೋದಕ್ಕೆ ಉತ್ತರ ಕೊಡ್ಲೇಬೇಕು. ರೋಮಿ, ಶರತ್ ಅಂತದೇನು ತಪ್ಪಾಗಿ ಹೇಳ್ಕೊಟ್ಟಿಲ್ಲ. ಬರೀ ಶರತ್ಗಷ್ಟೇ ಅಲ್ಲ, ದೇಶ ನಮ್ಮೆಲ್ರಿಗೂ ತಾಯಿ ಅನ್ನೋ ಸತ್ಯ ಎಲ್ರಿಗೂ ಗೊತ್ತಿರ್ಬೇಕಾದ್ದೆ. ಅದು ಗೊತ್ತಿಲ್ದಿದ್ರೆ ಚಿಂತೆ ಮಾಡ್ಬೇಕಾಗತ್ತೆ. ಬ್ರಿಟಿಷರು ಹೊರಗಿಂದ ಬಂದು ನಮ್ ಮೇಲೆ ಆಡಳಿತ ಮಾಡ್ತಿದ್ದಾರೆ ಅನ್ನೋ ಸತ್ಯನ ನೋಡ್ದೇ ಇರಕ್ಕಾಗತ್ತಾ? ನಾವೆಲ್ಲರೂ ಇಷ್ಟು ದಿನದಿಂದ ಸ್ಥಾನ ಗೌರವ ಕಳ್ಕೊಂಡ್ವಿ. ನಮ್ ಪ್ರಾಣದ ಮೇಲೆ ಯಾವ ಭರವಸೆನೂ ಉಳ್ತಿಲ್ಲ. ಪ್ರತಿಭಟನೆ ಮಾಡಕ್ ಹೋದ್ರೆ ಅವರೆಲ್ಲ ನಮ್ ಪ್ರಾಣನೇ ತೆಗಿತಾರೆ. ಈ ದೇಶ ನಮ್ಮದು. ಅವ್ರಿಗೆ ಯಾಕೆ ನಾವು ಅಧಿಕಾರ ಕೊಡ್ಬೇಕು? ಇಂಥ ವಿಚಾರಗಳನ್ನ ನಿಂಗೆ ಯಾರು ಹೇಳಿದ್ದು ಅಂತ ತಿಳ್ಕೋಬಹುದಾ? ಶರತ್ ನಿಂಗೆ ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ದಾನ ಹೇಗೆ? ಯಾಕಂದ್ರೆ ಇದಕ್ಕೂ ಮೊದಲು ನೀ ಹೀಗೆಲ್ಲ ಮಾತಾಡ್ತಾನೆ ಇರ್ಲಿಲ್ಲ. ನನ್ ಮನೆಯಲ್ಲಿ ಈ ರೀತಿಯ ರಾಜಕೀಯದ ಮಾತುಗಳು ಆಡ್ತಾ ಇದ್ರೆ ನಾನು ಸಹಿಸ್ಕೊಳಕ್ಕಾಗಲ್ಲ. ನೀವ್ ಕೇಳಿಸ್ಕೊಂಡ್ರಮ್ಮ, ನಾನ್ ನಿಮಗ್ ಯಾವಾಗ್ಲೂ ಹೇಳ್ತಿದ್ದೆ ಅಲ್ವಾ, ಅನು ಚಿಕ್ಕಮ್ಮನ್ ಹಾವ ಭಾವ ನಂಗ್ ಒಂಚೂರು ಸರಿ ಅನ್ಸಲ್ಲ ಅಂತ. ಈಗ ಗೊತ್ತಾಯ್ತಾ ನಿಮ್ಗೆ? ಈ ತರದ್ ಸ್ವದೇಶಿ ವಿಷಯಗಳನ್ನ ಅನು ಚಿಕ್ಕಮ್ಮನೂ ಮಾತಾಡ್ತಾರೆ. ಶರತ್ ಅಪ್ಪ ನಿನ್ನನ್ನ ಏನೋ ಕೇಳ್ಬೇಕಂತೆ. ನಿಜ ಏನು ಅಂತ ಹೇಳು. ಈ ತರದ್ ಮಾತನ್ನೆಲ್ಲ ಅನು ಚಿಕ್ಕಮ್ಮಗೆ ನೀನ್ ಹೇಳ್ಕೊಡ್ತಿದ್ಯಾ? ಖುದಿರಾಮ್ನ ಶವಯಾತ್ರೆಯ ವಿಷಯನ ಅನು ಚಿಕ್ಕಮ್ಮಂಗೆ ನಾನೇ ಹೇಳಿದ್ದು. ಆ ಹುಡುಗ ಈ ರೀತಿ ತನ್ನ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾನೆ ಅಪ್ಪ. ಅದರಿಂದ ಪ್ರತಿಯೊಬ್ಬರಿಗೂ ನೋವಾಗಿದೆ. ಏನ್ ಮಾತಾಡ್ತಿದ್ಯಾ ನೀನು ಶರತ್? ನನಗೆ ಖುದಿರಾಮ್ ಕೊಲೆಗಾರನೋ ಇಲ್ಲ ದೇಶಕ್ಕಾಗಿ ಪ್ರಾಣ ಕೊಟ್ಟನೋ ಅದೆಲ್ಲ ಬೇಕಾಗಿಲ್ಲ. ಅದನ್ನ ಹೇಳೋದಕ್ಕೆ ದೇಶದಲ್ಲಿ ಕಾನೂನು ಇದೆ, ಕೋರ್ಟ್ ಇದೆ. ಇದನ್ನ ನಾವು ಯೋಚನೆ ಮಾಡ್ಬೇಕಾದ ವಿಷಯ ಅಲ್ಲ. ಮತ್ ನಾನ್ ಬಯಸೋದಿಲ್ಲ ಇಂಥ ದೇಶಭಕ್ತಿ ಮತ್ತು ಸ್ವದೇಶಿ ಪೂಜೆ ಮಾಡಿ ನೀವು ನಿಮ್ಮ ವಿದ್ಯಾಭ್ಯಾಸದಿಂದ ವಂಚಿತರಾಗಿ ಹೋಗೋದನ್ನ. ಇವತ್ತು ಅನುಪಮ ನಿನ್ ಕಾರಣದಿಂದ ಸ್ವದೇಶಿ ವಿಷಯ ಮಾತಾಡೋದು ಒಂದ್ ಕಡೆ ಆದ್ರೆ, ನಿನ್ ತಮ್ಮ ಈ ಸುಭಾಷ್ ಇವ್ ಇತ್ತೀಚೆಗೆ ವಿಚಿತ್ರ ಕೆಲಸಗಳನ್ನೇ ಮಾಡ್ತಾ ಇದ್ದಾನೆ. ಮತ್ ನೀನೇ ಇದನ್ನೆಲ್ಲ ಸರಿ ಮಾಡ್ಬೇಕು ಅಷ್ಟೇ. ಈಗಂತೂ ಇವನು ಮನೆಯಲ್ಲೇ ಕೂತ್ಕೊಂಡಿರ್ತಾನೆ, ಸ್ಕೂಲಿಗೂ ಹೋಗಲ್ಲ. ಮತ್ ಇದೆಲ್ಲ ಆಗಿದ್ದು ನೀನ್ ಕೊಟ್ಟಂತ ಶಿಕ್ಷಣದ ಕಾರಣದಿಂದ.
ಸ್ಕೂಲ್ಗೆ ಶ್ರದ್ಧಾಂಜಲಿ ಕೊಡೋಕೆ ಅಂತ ಖುದಿರಾಮ್ನ ಫೋಟೋ ತಗೊಂಡು ಹೋದ. ಆದ್ರೂ ಇವನ್ ಮನ್ಸಿಗೆ ತೃಪ್ತಿ ಆಗ್ಲಿಲ್ಲ. ಮನೆಯಲ್ಲೂ ಅದೇ ಕೆಲಸ ಮಾಡ್ತಾ ಇದ್ದಾನೆ ಇವನು. ಸುಭಾಷ್, ಈ ಫೋಟೋನ ತಗೊಂಡು ಹೋಗಿ ಹೊರಗೆ ಬಾ. ಮತ್ತೆ ಪ್ರೋಮಿ, ಯಾವ ಪತ್ರಿಕೆಯಲ್ಲಿ ಸುಭಾಷ್ಗೆ ಈ ಫೋಟೋಗಳೆಲ್ಲ ಸಿಕ್ತೋ ಆ ಪತ್ರಿಕೆಗಳನ್ನೆಲ್ಲ ಹೊರಗೆಸಿ. ಸರಿಯಪ್ಪ, ನಾನು ಈಗ್ಲೇ ನೋಡ್ತೀನಿ. ಈ ಎಲ್ಲ ಪತ್ರಿಕೆನ ನೀನ್ ಮನೆಗೆ ತಗೊಂಡ್ ಬರ್ತಿದ್ಯಾ ಸುಭಾಷ್? ಏನಾಯ್ತು? ಯಾಕೆ ತಲೆ ತಗ್ಸ್ಕೊಂಡು ನಿಂತ್ಕೊಂಡಿದ್ಯಾ? ನನ್ಗೆ ಉತ್ತರ ಕೊಡು. ಇದರ ಅರ್ಥ ನೀನ್ ಮಾಡಿರೋ ತಪ್ಪಿಗೆ ನಿನ್ ಹತ್ರ ಉತ್ತರ ಇಲ್ಲ ಅಲ್ವಾ? ಏನಾಯ್ತು ಸುಭಾಷ್? ಇನ್ನೂ ಇಲ್ಲಿ ಯಾಕೆ ನಿಂತ್ಕೊಂಡಿದ್ಯಾ? ನಾನು ಆ ಫೋಟೋನ ಹೊರಗಡೆ ಎಸಿ ಅಂತ ಹೇಳಿದೆ. ಹೋಗೋ. ಈ ಫೋಟೋ ಮನೇಲಿ ಇಡೋದಕ್ಕೆ ಯೋಗ್ಯವಾದದ್ದಲ್ಲ. ನಾನ್ ಹೇಳಿದ್ದು ನಿನ್ಗೆ ಕೇಳಿಸ್ತಾ ಇಲ್ವೋ ಸುಭಾಷ್? ಯಾಕಪ್ಪ? ಛತ್ರಪತಿ ಶಿವಾಜಿ ಫೋಟೋನ ಮನೇಲಿ ಇಟ್ಟಿದೀವಿ ಅಂದ್ರೆ ಕುಜಿರಾಮಣ್ಣನ್ ಫೋಟೋನ ಮನೇಲಿ ಯಾಕೆ ಇಡಬಾರ್ದು? ಕುಜಿರಾಮಣ್ಣನು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಛತ್ರಪತಿ ಶಿವಾಜಿ ಅವರು ಮುಘಲರ ವಿರುದ್ಧ ನಮ್ಮ ದೇಶಕ್ಕೋಸ್ಕರ ಹೋರಾಡಿದ್ದು ಅಪ್ಪ. ಶರತ್ತನು ಬಾಯಿ ಮುಚ್ಕೊಂಡಿರಕ್ ಹೇಳು. ಸುಭಿ ನೀನ್ ಮಾತಾಡ್ಬೇಡ. ಹೋಗ್ಲಿ ಬಿಡಿ, ನಾನು ಅವನಿಗೆ ಹೇಳ್ಕೊಡ್ತೀನಿ. ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಈ ಇಲ್ಲ. ನಿನ್ ಮುದ್ದಿನ ಮಗ ನಮ್ಮೆಲ್ರಿಗೂ ಸಹಿಸ್ಕೊಳಕ್ ಆಗದಿರೋಷ್ಟು ಸಮಸ್ಯೆಗಳನ್ನ ತಂದಿರ್ತಾನೆ. ಹೇಳ್ತಾ ಇದೀನಿ ನೋಡು. ಎಲ್ಲ ಹುಡುಗರಿಗಿಂತ ಸುಭಾಷ್ನೆ ತುಂಬಾ ಬುದ್ಧಿವಂತನಾಗಿದ್ದ. ಇವನು ದೊಡ್ಡ ಮನುಷ್ಯ ಆಗ್ತಾನೆ, ನಮ್ಗೆಲ್ರಿಗೂ ಕೀರ್ತಿ ತರ್ತಾನೆ ಅಂತ ಅನ್ಕೊಂಡೆ. ಆದ್ರೆ ಇವನು ಯಾವತ್ತು ನಮ್ ಕನ್ಸನ್ನ ನನ್ಸ್ ಮಾಡಲ್ಲ ಅಂತ ಈಗ ಗೊತ್ತಾಯ್ತು. ನಾನ್ ನಾಳೆನೆ ಅಬ್ದುಲ್ ಜೊತೆ ಇವನ್ನ ರೇವಂಶಾಗೆ ಕಳಿಸ್ತಾ ಇದ್ದೀನಿ. ಆದ್ರೆ ಇವನಿಗಲ್ಲಿ ಅಡ್ಮಿಷನ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ.